ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಸ್ ಗೈಸ್, ಇವತ್ತು ಟೊಮೊಟೊ ಗೊಜ್ಜು ರೆಸಿಪಿ. ಗೊತ್ತಿಲ್ಲ, ಇದು ಮೊದಲು ಬರ್ಬೋದು, ಇಲ್ಲಾಂದರೆ ವ್ಲಾಗ್ ಮೊದಲು ಬರ್ಬೋದು. ಸೊ ಸಡನ್ನಾಗಿ ನಾನು ಅಡುಗೆ ಮಾಡ್ತಾಯಿದ್ದೀನಿ, ಯಾಕೆ ಏನು ಅಂತ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಟೊಮೊಟೊ ಗೊಜ್ಜು ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಬನ್ನಿ. ಸಿಂಪಲ್ ಗೈಸ್, ಏನು ಅಂತ ಸಿಕ್ಕಾಪಟ್ಟೆ ಕಷ್ಟದ ರೆಸಿಪಿ ಏನಲ್ಲ, ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ಟೊಮೊಟೊ ಒಂದು 8 ಅಂದಾಜು ಮೇಲೆ ತೊಗೊಂಡಿದ್ದೀನಿ ಗೈಸ್. ಟೊಮೊಟೊನ ಇದನ್ನು ಹೆಚ್ಕೊಬೇಕು, ಹೆಚ್ಕೊಳ್ತೀನಿ. ನಾನು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಹಂಗಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣ, ಅಂದರೆ ಮೀಡಿಯಮ್ ಸೈಜ್ಗೆ, ತುಂಬ ತೀರಾ ಸಣ್ಣನೂ ಅಲ್ಲ ಉದ್ದುದಕ್ಕೂ ಅಲ್ಲ, ಮೀಡಿಯಮಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಇದನ್ನು ಜಜ್ಜಿಟ್ಕೊಂಡಿದ್ದೀನಿ. ಹೆಚ್ಕೋಬೇಡಿ, ಜಜ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಎಸ್ ಗೈಸ್, ಈಗ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾದಿದೆ, ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಗೊಜ್ಜಿಗೆ ಬೇಕಾದಷ್ಟು ಎಣ್ಣೆ. ಒಂದು 8 ಟೊಮೊಟೊಗೆ ಅಂದರೆ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗುತ್ತೆ. ಒಂದು ಅಂದಾಜು ಮೇಲೆ ಹಾಕೊಳ್ಳಿ ಎಣ್ಣೆನ. ಟೊಮೊಟೊ ಗೊಜ್ಜಿಗೆ ಎಣ್ಣೆ ಕಾದಿದೆ ಗೈಸ್, ಸಾಸಿವೆ ಹಾಕೊಳ್ತಾ ಇದ್ದೀನಿ. ಇನ್ನು ನಾನು ಬಾಕ್ಸ್ಗೆ ಏನೂ ಅರೇಂಜ್ ಮಾಡ್ಕೊಂಡಿಲ್ಲ. ಹಬ್ಬ ಆದ್ಮೇಲೆ ಒಂದಷ್ಟು ಪ್ಲಾಸ್ಟಿಕ್ ಬಾಕ್ಸ್ ಹೊಸ ತಂದಿದ್ದೀನಿ, ಆ ಬಾಕ್ಸಿನ ಅರೇಂಜ್ ಮಾಡ್ಕೊಂಡಿಲ್ಲ, ಹಂಗಾಗಿ ಇದರಲ್ಲಿ ಇಟ್ಕೊಂಡಿದ್ದೀನಿ. ಸಾಸಿವೆ ಚೆಲ್ಲೋಗ್ಬಾರ್ದು ಅಂತ. ಗೈಸ್, ಇದಕ್ಕೇನಿಲ್ಲ, ಎಣ್ಣೆ, ಸಾಸಿವೆ, ಬೇಕಂದರೆ ಜೀರಿಗೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ, ಸ್ಕಿಪ್ ಮಾಡ್ಕೋಬೋದು. ಎಣ್ಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಹೆಚ್ಚಿ ಹಾಕೋಬೇಕು. ನಾನು ಈರುಳ್ಳಿ ಫ್ರೈ ಆಗುವಾಗೆ ಹಂಗಂಗೆ ಹೆಚ್ಚಿ ಹಾಕ್ಕೊತೀನಿ ಟೊಮೊಟೊನ, ಮುಂಚೆನೇ ಹೆಚ್ಚಿಟ್ಕೊಳ್ಳಲ್ಲ, ನೀರು ಬಿಟ್ಕೊಬಿಡುತ್ತೆ ಟೊಮೊಟೊ ಅಂತ. ಮತ್ತು ಅರಿಶಿನ, ಸಾಂಬಾರು ಪುಡಿ, ಇಷ್ಟೇ ಗೈಸ್. ಲಾಸ್ಟಲ್ಲಿ ಕೊತ್ತೀರಿ, ಇನ್ನೇನು ಎಕ್ಸ್ಟ್ರಾ ಹಾಕಲ್ಲ, ಅಷ್ಟೇ ಹಾಕೋದು. ಜೊತೆಗೆ ಅನ್ನಕ್ಕೂ ಇಟ್ಕೊಂಡಿದ್ದೀನಿ ಗೈಸ್ ಪಕ್ಕದಲ್ಲಿ. ಉಪ್ಪು ಮರ್ತೋಗಿದೆ ಗೈಸ್, ಉಪ್ಪು ಹಾಕ್ತೀವಿ. ಸಾಸಿವೆ ಸಿಡಿತಾ ಇರೋ ಸೌಂಡ್ ಕೇಳಿಸ್ತಾ ಇದೆ ಅನ್ಸುತ್ತೆ. ಈಗ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕೊಳ್ಳುವಾಗ ಉರಿನ ಕಡಿಮೆ ಮಾಡ್ಕೊಂಡು ಹಾಕೊಳ್ಳಿ ಗೈಸ್, ಇಲ್ಲ ನಮ್ಮ ಮುಖಕ್ಕೆ ಸಿಡಿದ್ಬಿಡುತ್ತೆ ಕರಿಬೇವು. ಕರಿಬೇವು ಸಿಡಿಯಲ್ಲ, ಕರಿಬೇವು ಫೋರ್ಸಿಗೆ ಎಣ್ಣೆ ಸಿಡಿದ್ಬಿಡುತ್ತೆ. ಕರಿಬೇವು ಫ್ರೈ ಆಗಿದೆ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಗ್ಯಾಪಲ್ಲಿ ಟೊಮೊಟೊನ ಕಟ್ ಮಾಡ್ಕೊಂಡು ಹಂಗೆ ಹಾಕ್ಕೊಳ್ತೀನಿ.
ಏನು ಶೇಪ್ ಗೀಟ್ ಹಿಂಗೆ ಇರ್ಬೇಕಂತ ಏನಿಲ್ಲ ಗೈಸ್, ನೀವು ಹೆಂಗೆ ಬೇಕಾದ್ರೆ ಕಟ್ ಮಾಡಕ್ಕೆ ಹೋಗೋದು. ತೀರಾ ಸಣ್ಣಗೂ ಹಾಕೋಬೇಡಿ, ಟೊಮೊಟೊ ಬೇಯಲ್ಲ. ಒಂಚೂರು ಅಟ್ಲೀಸ್ಟ್ ಮೀಡಿಯಮ್ ಆಗಿ ಹಾಕೊಳ್ಳಿ, ಟೊಮೊಟೊ ಚೆನ್ನಾಗಿ ಬೇಯುತ್ತೆ. ಟೈಮ್ ಕೊಟ್ಟು ಬೇಯಿಸ್ಬೇಕಷ್ಟೇ. ಬೇಯಲ್ಲ ಅಂತೇಳಿ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಬಿಟ್ರೆ ಅದು ಇನ್ನೂ ಚೆನ್ನಾಗಿ ಆಗೋದೇ ಇಲ್ಲ. ಸ್ಲ್ಯಾಬ್ ಮೇಲೆ ಕಟ್ ಮಾಡ್ಕೊತಾ ಇದೀನಿ ಅನ್ಕೋಬೇಡಿ. ಸ್ಲ್ಯಾಬ್ನ ಚೆನ್ನಾಗಿ ನೀಟಾಗಿ ಒರೆಸ್ಕೊಂಡಿದ್ದೀನಿ ಮುಚ್ಚಿಬಿಟ್ಟು. ಅಂದ್ರೆ ಏನಂತಾರೆ, ಸೋಪ್ ಹಾಕಿ ಉಜ್ಜಿ ಒರೆಸ್ಕೊಂಡಿದ್ದೀನಿ ನೀಟಾಗಿ. ತೊಳ್ಕೊಂಡಂಗೆ ಲೆಕ್ಕ, ನೀರಾಗಿ ತೊಳೆಯೋಕ್ಕಾಗಲ್ಲ ಕಬೋಸಿದಾವೆ ಅಂತ ಹೇಳಿ ಇದು ಮಾಡಿದ್ದೀನಿ, ಒರೆಸ್ಕೊಂಡಿದ್ದೀನಿ. ಟೊಮೊಟೊಗಳೇ ಚೆನ್ನಾಗಿರೋದು ಸಿಗ್ತಾ ಇಲ್ಲ, ಏನು ಮಾಡೋದು. ನ್ಯಾಚುರಲ್ ಆಗಿ ಹೆಂಗ್ ಮಾಡ್ತಾ ಇದೀವೋ ಹಂಗೆ ಮಾಡ್ತಾ ಇದೀನಿ. ಮುಂಚೆನೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಅದಕ್ಕೊಂದು ಫುಟೇಜ್ ತಗೊಂಡು ಎಲ್ಲ ಮಾಡ್ತಾ ಇಲ್ಲ. ನಾನು ಹೆಂಗೆ ನಮ್ಮ ಮನೇಲಿ ಈಸಿಯಾಗಿ ಹೇಗೆ ಮಾಡ್ಕೋಬೋದು ಮಾಡ್ತಾ ಈಗ ಫ್ರೈ ಆಗಿದೆ ನೋಡಿ, ಇಷ್ಟು ಫ್ರೈ ಆಗಬೇಕು. ಈಗ ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಒಂದು ಆನ್ ಆಗಿದೆಯಲ್ವ ಅಂತ ನನಗೆ ಡೌಟ್ ಆಯಿತು, ಕಾಲ್ ಬಂದಿತ್ತಲ್ವ. ಕೊತ್ತಂಬರಿ ಸೊಪ್ಪನ್ನ ಫಸ್ಟ್ ಉಪ್ಪಲ್ಲಿ ನೆನೆಸ್ಕೊಂತ ಇದ್ದೀನಿ. ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಿದ್ದೀನಿ ಗೈಸ್. ನೋಡಿ, ಸಾಲ್ಟ್ ಏನೂ ಹಾಕಿಲ್ಲ, ಹಾಗೆ ಸ್ವಲ್ಪ ಹೊತ್ತು ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಚೂರು ಆದಮೇಲೆ ಸಾಲ್ಟ್ ಹಾಕ್ಕೊತೀನಿ ಗೈಸ್. ನೋಡಿ ಗೈಸ್, ಇಷ್ಟಾದಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಹಾಕ್ಕೊಳ್ತೀನಿ ಉಪ್ಪಿಗೆ. ಆಮೇಲೆ ಟೇಸ್ಟ್ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಚಿಟಿಕೆ ಅರಿಶಿನ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಟೊಮೊಟೊ ಬೆಂದ ಮೇಲೆ ಸಾಂಬಾರು ಪುಡಿ ಹಾಕ್ಕೊಳ್ತೀನಿ ಗೈಸ್. ಟೊಮೊಟೊಲಿರೋ ನೀರೆಲ್ಲ ಬಿಟ್ಟು ಅದು ಚೆನ್ನಾಗಿ ಒಂಥರ ಸ್ಮೆಲ್, ಈ ಥರ ಬೇಯುವಾಗ್ಲೇ ಸ್ಮೆಲ್ ಬರುತ್ತೆ ಗೈಸ್, ಹಸಿ ಸ್ಮೆಲ್. ಅದೆಲ್ಲ ಹಸಿ ಸ್ಮೆಲ್ ಕಡಿಮೆ ಆಗ್ತಾ ಇದ್ದಂಗೆ ಏನು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಸಾಂಬಾರು ಪುಡಿ ಹಾಕ್ಕೋಬೇಕು. ಮುಂಚೆನೇ ಹಾಕ್ಬಿಟ್ರೆ ಟೊಮೊಟೊ ಬೇಯಲ್ಲ, ಕಚ್ಚ ಕಚ್ಚ ಅಂತ ಇರುತ್ತೆ. ಬಿಟ್ಬಿಡ್ಬೇಕು. ಇಷ್ಟಾದಮೇಲೆ ಅದಕ್ಕೊಂದು 5 ನಿಮಿಷ ಟೈಮ್ ಕೊಟ್ಟು ಬಿಟ್ಬಿಡ್ಬೇಕು. ತಳ ಹತ್ತದೇ ಇದ್ದಂಗೆ ಕೈ ಆಡಿಸ್ಕೊತಾ ಇರ್ಬೇಕು ಅಷ್ಟೇ. ಅವಾಗ ಟೊಮೊಟೊ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಕಡೆ ಕಾಣಿಸ್ತಾ ಇರ್ಬೋದು ನಿಮಗೆ ಎಣ್ಣೆ ಬಿಡ್ತಾ ಇರೋದು. ಎಸ್ ಗೈಸ್, ಈಗ ಎಣ್ಣೆ ಬಿಡ್ತಾ ಇದೆ ನೋಡಿ, ಕಾಣಿಸ್ತಾ ಇರ್ಬೋದು. ನಾನು ತಿರುಗಿಸ್ಕೊಂಡಿದ್ದೀನಿ ತಳ ಹತ್ಬಿಡುತ್ತೆ ಅಂತ. ಈಗ ಸಾಂಬಾರು ಪುಡಿ ಗೈಸ್ ಇದನ್ನ ಹಾಕ್ತೀನಿ. ಇದು ನಮ್ಮಮ್ಮ ಮಾಡಿರೋ ಸಾಂಬಾರು ಪುಡಿ, ಮನೆ ಹೋಮ್ ಮೇಡ್. ಸೊ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ನಮ್ಮಮ್ಮ ಸಾಂಬಾರು ಪುಡಿನ. ಸೀಕ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸಾಂಬಾರು ಪುಡಿ ಇಲ್ಲ ಅಂದವರು ಬೇಕಾದರೆ ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿನ ಹಾಕ್ಕೋಬೋದು. ಬಟ್ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಗೈಸ್. ಸಾಂಬಾರು ಪುಡಿ ಹಾಕಿ ಟೊಮೊಟೊ ಗೊಜ್ಜು ಮಾಡೋದಕ್ಕೂ
ಅಚ್ಕಾರದ ಪುಡಿ ಧನಿಯಾ ಪುಡಿ ಹಾಕಿ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಒಂದು ಚಿಟಿಕೆ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ, ಆವಾಗ ಒಂದು 1/4 ಟೀ ಸ್ಪೂನಷ್ಟು. ಸೊ ಯಾರಿಗೆಲ್ಲ ಏನದು ಸಾಂಬಾರು ಪುಡಿ ರೆಸಿಪಿ ಬೇಕು ಅಂದರೆ ನನಗೆ ತಿಳಿಸಿ ಕಮೆಂಟಲ್ಲಿ, ಅದನ್ನೂ ಒಂದಿನ ಬ್ಲಾಗ್ ಮಾಡ್ತೀನಿ ನೋಡಿ. ಈಗ ಇದು ಆಯಿತಾ, ಈಗ ಒಂಚೂರು ಎಣ್ಣೆ ಬಿಡ್ತಾ ಇದ್ದಂಗೆ ಸ್ವಲ್ಪ ನೀರು ಸೇರಿಸ್ಕೊತೀನಿ. ಸಾಂಬಾರು ಪುಡಿದು ಹಸಿ ವಾಸನೆ ಹೋಗಬೇಕು. 2 ಸ್ಪೂನ್ ಹಾಕಿದ್ದೀನಿ. ಮತ್ತೆ ಖಾರ ಸಾಕಾಗಲಿಲ್ಲ ಅಂದರೆ ಟೇಸ್ಟ್ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಗೈಸ್. ಈಗ ಎಣ್ಣೆ ಬಿಡ್ತಾ ಇದೆ, ಉಪ್ಪು ಕರೆಕ್ಟಾಗಿತ್ತು, ಇನ್ನೊಂಚೂರು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನೀರು ಆ್ಯಡ್ ಮಾಡೋದ್ರಿಂದ ಖಾರ ಸ್ವಲ್ಪ ಜಾಸ್ತಿನೇ ಇದೆ ಗೈಸ್. ಟೇಸ್ಟ್ ಮಾಡಿ, ಗಂಟ್ಲಿಗೆ ಹಿಡ್ಕೊಂಬಿಟ್ಟೈತೆ ಖಾರ. ಈಗ ನೀರು ಹಾಕೋದ್ರಿಂದ ಕರೆಕ್ಟಾಗಿ ಆಗುತ್ತೆ. ನೀರು ನೀವು ನೋಡ್ಕೊಳ್ಳಿ, ತುಂಬ ಗಟ್ಟಿ ಗೊಜ್ಜಬೇಕಂದ್ರೆ ಒಂಚೂರು ನೀರು ಹಾಕ್ಕೊಳ್ಳಿ, ಯಾಕಂದರೆ ಇನ್ನೊಂದು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಟೊಮೊಟೊ ಬೇಯಬೇಕಾಗತ್ತೆ. ಅಂಥ ಟೈಮಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ, ಮತ್ತೆ ಅದರ ಕನ್ಸಿಸ್ಟೆನ್ಸಿ ಬರುತ್ತೆ. ಇಲ್ಲ ನಮಗೆ ತೆಳ್ಳಗೆ ಬೇಕು ಅಂದವರು, ಸಾಂಬಾರು ಥರ ಸ್ವಲ್ಪ ಲೈಟಾಗಿ ಗ್ರೇವಿ ಥರ ಇರಬೇಕು ಅಂದರು ಒಂದು ಅರ್ಧ ಚಮಚಷ್ಟು ನೀರು ಹಾಕ್ಕೊಳ್ಳಿ. ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಷ್ಟು ಹಾಕಿದ್ದೀನಿ, ಇದು ಮತ್ತೆ ಗಟ್ಟಿಯಾಗುತ್ತೆ. ಇದಕ್ಕೆ ಇನ್ನೊಂದು ಚೂರು ಆಮೇಲೆ ನೀರು ಹಾಕ್ಕೊಂಡು ಮತ್ತೆ ಅದು ಗಟ್ಟಿ ಆದಮೇಲೆ ಆಫ್ ಮಾಡ್ಕೊಳ್ತೀನಿ ಗೈಸ್. ಎಷ್ಟು ಘಮ ಘಮ ಅಂತ ಇದೆ ಅಂದರೆ ನನಗೆ ಈಗಲೂ ಕೊಟ್ಟರು ನಾನೇ ಕುತ್ಕೊ ತಿಂದ್ಬಿಡ್ತೀನಿ. ನನಗೆ ಟೊಮೊಟೊ ಗೊಜ್ಜು ಅಂದರೆ ಫೇವ್ರೇಟ್ ಗೈಸ್. ಎಸ್ಪೆಷಲಿ ಇದು ಸಾಂಬಾರು ಪುಡಿ ಹಾಕಿ ಮಾಡುವಂಥ ಟೊಮೊಟೊ ಗೊಜ್ಜು ತುಂಬಾ ಇಷ್ಟ ನನಗೆ. ಮೂರು ಹೊತ್ತು ಕೊಟ್ಟರು ಬಿಸಿ ಬಿಸಿ ಅನ್ನಕ್ಕೆ ತಿಂತ ಕೂತಿರ್ತೀನಿ ನೋಡಿ. ಈಗ ನೀರು ಹಾಕಿದ್ದೆಲ್ಲ ಹಿಡ್ಕೊಂತು ಮತ್ತೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 2-3 ಸತಿ ಈ ಥರ ಪ್ರೊಸೆಸ್ ಮಾಡ್ಕೋಬೇಕು. ಸುಮ್ಮನೆ ಹಾಕಿಬಿಟ್ಬಿಟ್ಟು ಕುದಿ ಬಂದಿದ ತಕ್ಷಣ ಆಫ್ ಮಾಡಿಬಿಟ್ರೆ ಅದು ಇನ್ನೂ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ. ಈಗ ಇದು ಮತ್ತೆ ಎಲ್ಲ ನೀರು ಎಳ್ಕೊಂಡು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇನ್ನೊಂಚೂರು ನೀರು ಹಾಕ್ಕೊಂಡು ಮತ್ತೆ ಅದು ಎಳ್ಕೊಂಡು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆವಾಗ ಕರೆಕ್ಟಾಗಿ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡ್ತಾ ಇರಿ, ಇನ್ನೂ ಗಟ್ಟಿ ಆಗುತ್ತೆ ಅದು. ಹಾಕ್ತೀನಿ ರಮ್ಮ, ಒಂದು ನಿಮಿಷ. ನನ್ನ ಮಗಳಿಗೆ ಟೇಸ್ಟಿಗೆ ಹಾಕ್ಬೇಕಂತೆ ಗೈಸ್. ಖಾರ ಇದೆ, ಅದಕ್ಕೆ ಒಂಚೂರು ಇನ್ನೊಂದು ಸ್ವಲ್ಪ ಅದು ಹದ ಬರಬೇಕಲ್ಲ, ಅಲ್ಲಿವರೆಗೂ ಬೇಡ ಅಂತ ನಾನು ಕೊಡ್ತಾ ಇಲ್ಲ. ಮತ್ತೆ ನೋಡಿ ಒಂಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ. ಅದು ನೀವು ಹಾಕಿ ತೋರಿಸಲೇ ಇಲ್ಲ ಅನ್ನಬಾರ್ದು ಅಂತ ನಾನು ಪ್ರತಿಯೊಂದು ಪ್ರೊಸೆಸ್ ತೋರಿಸ್ದೆ. ಸಿಡಿಯುತ್ತೆ ಹೋಗು. ಸೆಕೆಂಡ್ ಪ್ರೊಸೆಸ್ ಆಯಿತು. ಮೇನಿಗೆ ಎಣ್ಣೆ ಬಿಡುತ್ತೆ, ಅದು ಜಾಸ್ತಿ ಕುದಿಯುತ್ತಲ್ವ, ಹಾಗಾಗಿ ಅವಳು ಪಕ್ಕಕ್ಕೆ ಬಂದುಬಿಟ್ಟಿದ್ದಾಳೆ. ಸಿಡಿಯುತ್ತೆ ಅಂತ ಸ್ವಲ್ಪ ಉರಿ ಕಡಿಮೆ ಮಾಡಿದ್ದೆ, ಅದು ಎಣ್ಣೆ ಬಿಡ್ತಾ ಇದೆ. ಈಗ ನಾನು ಇನ್ನೊಂದು ಸ್ಪೂನಷ್ಟು ನೀರು ಹಾಕ್ಕೊಳ್ತೀನಿ ಅಷ್ಟೇ. ನಮಗೇನು ಜಾಸ್ತಿ ತೆಳು ಬೇಡ, ಸಾಕು. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ ಎಣ್ಣೆ ಬಿಡುತ್ತೆ ಗೈಸ್, ಒಂಥರ ರೆಡ್ಡಿಶ್ ಕಲರಲ್ಲಿ ಬಿಡುತ್ತೆ ನೋಡಿ. ಮಸಾಲೆ ಎಣ್ಣೆ ಬಿಡುತ್ತಲ್ಲ ಆ ಥರ ಬಿಡುತ್ತೆ, ರೆಡ್ ಕಲರದ್ದು. ಆವಾಗ ಗೊಜ್ಜು ರೆಡಿ ಆಗಿದೆ ಅಂತ ಅರ್ಥ. ಆವಾಗ ಕೊತ್ತಂಬರಿನ 2-3 ಸತಿ ತೊಳೆದು ಈಗ ಕುಡಿಯೋ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳೋದು ಗೈಸ್. ಯಾವುದೋ ಕಾಲ್ ಬರ್ತಾಯಿದೆ ಗೈಸ್, ಒಂದು ನಿಮಿಷ ವೆಯ್ಟ್ ಮಾಡಿ. ಟೊಮೊಟೊ ಗೊಜ್ಜು ಅನ್ನ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಗೈಸ್. ಚೆನ್ನಾಗಾಗಿದೆ. ಏನಾದ್ರು ಕೆಟ್ಟೋಗುತ್ತಾ ಅಂದ್ಕೊಂಡೆ, ಆಲ್ಮೋಸ್ಟಾಗಿ ನನ್ನ ಕೈಯಲ್ಲಿ ಟೊಮೊಟೊ ಗೊಜ್ಜು ಕೆಟ್ಟಲ್ಲ, ಚೆನ್ನಾಗಾಗುತ್ತೆ, ಚೆನ್ನಾಗಾಗಿದೆ.
ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಟೊಮೊಟೊ ಗೊಜ್ಜು ಈ ಥರ ಮಾಡಿಕೊಂಡು ಅನ್ನ ಕೂಗಿಸ್ಕೊಬಿಡ್ಬೇಕು, ಬಿಸಿ ಇರಬೇಕು. ಟೊಮೊಟೊ ಗೊಜ್ಜು ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಕೂತ್ಕೋಬೇಕು. ಬಿಸಿ ಬಿಸಿ ಅನ್ನಕ್ಕೆ ಟೊಮೊಟೊ ಗೊಜ್ಜು ಹಾಕ್ಕೊಂಡು ತಿಂತಾರೆ. ಏನಂತಾರೆ, ಒಂದು ಪ್ಲೇಟ್ ತಿನ್ನೋರು 2 ಪ್ಲೇಟ್ ತಿಂತಾರೆ, ಹಂಗಿರುತ್ತೆ. ತಣ್ಣಗಾದ್ಮೇಲೆ ಡಿಫ್ರೆಂಟ್ ಟೇಸ್ಟು, ಬಿಸಿ ಇದ್ದಾಗೆ ಡಿಫ್ರೆಂಟ್ ಟೇಸ್ಟು. ಪಾಪ ನಮ್ಮ ಯಜಮಾನ್ರಿಗೆ ತಣ್ಣಗಾಗೋಗಿರುತ್ತೆ, ಅವ್ರು ಬರೋದು ಲೇಟ್, ಅಷ್ಟೊತ್ತಿಗೆ ಸ್ವಲ್ಪ ತಣ್ಣಗಾಗೋಗುತ್ತೆ. ಸ್ವಲ್ಪ ಏನು ಜಾಸ್ತಿನೇ ತಣ್ಣಗಾಗೋಗುತ್ತೆ. ಅಂದರೆ ಸ್ವಲ್ಪ ಅನ್ನ ಬೆಚ್ಚಗಿದೆ, ಎಲ್ಲರೂ ಹಾಕ್ಕೊಟ್ಟು ಈಗ ಅನ್ನ ನೋಡಿ ಸ್ವಲ್ಪ ಕಡಿಮೆ ಇದೆ ಅಂತೇಳಿ ಸ್ವಲ್ಪ ತಿಂತಾಯಿದ್ದೀನಿ, ಸಾಕು. ಅಷ್ಟು ತಿಂದ್ಬಿಟ್ಟು ನಾನು ಮಲ್ಕೊಂಬಿಡ್ತೀನಿ, ನನ್ನ ತಲೆ ಎಲ್ಲ ಕೆಡಿಸ್ಕೊಳ್ಳೋಲ್ಲ. ಚೆನ್ನಾಗಾಗಿದೆ ಗೈಸ್. ಅಷ್ಟೇ ಗೈಸ್, ಟೊಮೊಟೊ ಗೊಜ್ಜುದು ಬ್ಲಾಗು. ಟೇಸ್ಟು ಮಾಡಿ ಹೇಳಿದ್ದೀನಿ ಹೆಂಗಿದೆ ಅಂತ. ಮಾಡ್ಕೊಂಡು ತಿಂದು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಅಂದರೆ ವೆಯ್ಟ್ ಮಾಡಬೇಕು ಅಷ್ಟು ಟೊಮೊಟೊ ಬೇಯೋ ಗಂಟ. ಅದೇ ರೀತಿ ನಾನು ಮಾಡಿರೋ ಥರ ಪ್ರೊಸೆಸಲ್ಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಾಗತ್ತೆ. ಬಾಯ್ ಬಾಯ್.